ಈಗ ನಾನು ಈ ಕಪ್ಪಲ್ಲಿ 2 ಕಪ್ ಸೋಯಾನ ನಾನು ಹಾಕ್ಕೊಂಡಿದ್ದೀನಿ. ದಪ್ಪ ಸೋಯಾ ಇದ್ದರೆ ಅದರಲ್ಲಿ ಕೂಡ ನೀವು ಮಾಡ್ಕೊಬೋದು. ನಾನು ಸಣ್ಣಕ್ಕಿರೋ ಸೋಯಾದಲ್ಲಿ ಮಾಡ್ತಾಯಿದ್ದೀನಿ. ಇದನ್ನು ಒಂದು 3 ಸಲ ನೀಟಾಗಿ ವಾಶ್ ಮಾಡಿ ಹಾಗೆ ಬಿಸಿನೀರಲ್ಲಿ ಒಂದು 5 ಮಿನಿಟ್ಸ್ ನೀಟಾಗಿ ಬೇಯಿಸಿ ಆ ನೀರನ್ನ ಚೆಲ್ಲಿ ಹಿಂಡಿ ಎತ್ತಿಟ್ಕೊಳ್ಳಿ. 2 ದಪ್ಪ ಸೈಜ್ ಈರುಳ್ಳಿನ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಫ್ರೈ ಆಗ್ತಿದೆ. ನಾನು ಈ ಟೈಮಲ್ಲಿ 2 ಟೊಮೊಟೊ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿ ಶುಂಠಿನ ಕೂಡ ಹೆಚ್ಚಿ ಹಾಕ್ಕೊಬೋದು. ನೋಡಿ ನಾನು ಟೊಮಟೊ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ನೋಡಿ 5 ಲವಂಗಗಳನ್ನ ನಾನು ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಇಂಚು ಚಕ್ಕೆನ ಸೇರಿಸ್ತಾ ಇದ್ದೀನಿ. 2 ಏಲಕ್ಕಿನ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಪುಡಿ, ಒಂದು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ 2 ಟೇಬಲ್ ಸ್ಪೂನ್ ಅಷ್ಟೇ ನಾನು ಕಾಯಿ ಹಾಕ್ಕೊತಾ ಇದ್ದೀನಿ. ಗ್ರೇವಿ ತಿಕ್ನೆಸ್ ಆಗಬೇಕು ಅಂತ ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ನೀವು ಬೇಕಾದರೆ ಗೋಡಂಬಿ ಕೂಡ ಹಾಕ್ಕೊಬೋದು. ಇಷ್ಟು ಮಸಾಲೆನ ತಣ್ಣಗಾದ್ಮೇಲೆ ರುಬ್ಬಿ ಎತ್ತಿಟ್ಕೊಳ್ಳಿ. ನೋಡಿ ಮಸಾಲೆನ ನಾನು ರುಬ್ಕೊತಾ ಇದ್ದೀನಿ. ಈ ಟೈಮಲ್ಲಿ 1 ಅವರ್ ಮುಂಚೆ ನಾನು ಗಸಗಸೆನ ನೆನೆಸಿಟ್ಟಿದ್ದೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು. ಅದನ್ನು ಕೂಡ ಇದಕ್ಕೆ ಸೇರಿಸಿ ನೀಟಾಗಿ ರುಬ್ಕೊಳ್ಳಿ. ನೋಡಿ ಒಂದು ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿನ ಕಂದು ಬಣ್ಣ ಬರೋ ಹಾಗೆ ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀಟಾಗಿ ಹುರ್ಕೊಳ್ಳಿ. ನೋಡಿ ಇಲ್ಲಿ ಸೋಯಾನ ನಾನೊಂದು 3 ಬಾರಿ ತಣ್ಣೀರಲ್ಲಿ ತೊಳೆದು ಬಿಸಿನೀರಲ್ಲಿ ನೀಟಾಗಿ 5 ನಿಮಿಷ ಕುದಿಸ್ಕೊಂಡು ಆ ನೀರನ್ನ ಈ ಥರ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ನೀವು ಆ ಥರ ಬಿಸಿನೀರಲ್ಲಿ ತೊಳೆದಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 3ರಿಂದ 4 ಸರಿ ತಣ್ಣೀರಲ್ಲೇ ನೀಟಾಗಿ ವಾಶ್ ಮಾಡಿ ಈ ಥರ ನೀರನ್ನ ಒಂದೊಂದನ್ನೇ ಆಗಲಿ ನೀಟಾಗಿ ಈ ಥರ ಪ್ರೆಸ್ ಮಾಡಿ ನೀರನ್ನ ತೆಗ್ದು ಈ ಥರ ಎತ್ತಿಟ್ಕೊಳ್ಳಿ. ನೋಡಿ ಈರುಳ್ಳಿ ಫ್ರೈ ಆಗಿದೆ. ನೋಡಿ ಮಸಾಲೆ ಹಾಕಿ ಇದೇನು ಜಾಸ್ತಿ ಫ್ರೈ ಮಾಡಬೇಡಿ, ಯಾಕೆಂದರೆ ನಾವು ಫ್ರೈ ಮಾಡಿನೇ ರುಬ್ಬಿರೋದ್ರಿಂದ ಒಂದು 5 ನಿಮಿಷ ಬಿಸಿ ಮಾಡಿದರೆ ಸಾಕಾಗುತ್ತೆ. ಜಾರ್ ತೊಳೆದಿರೋ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಬೇಕಾ ಇನ್ನೊಂದು ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ ನೀವು ನೀರು ಹಾಕ್ಕೊಳ್ಳಿ. ನಾನು ಆಮೇಲಿಂದ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತೀನಿ. ಇಲ್ಲಿ 1 ಟೇಬಲ್ ಸ್ಪೂನು ಸಾಂಬಾರು ಪೌಡರ್ನ ನಾನು ಹಾಕ್ಕೊತಾ ಇದ್ದೀನಿ. ನೋಡಿ ರುಚಿಗೆ ಎಷ್ಟು ಬೇಕು ಉಪ್ಪನ್ನ ನೋಡಿ ಸೇರಿಸ್ಕೊಳ್ಳಿ. ನೋಡಿ ಮಸಾಲೆ ಎಲ್ಲ ಕುದೀತಾ ಇದೆ. ನಾವು ಈ ಟೈಮಲ್ಲಿ ಸೋಯಾನ ತೊಳೆದು ಇಟ್ಕೊಂಡಿದ್ವಲ್ಲ ಹಿಂಡಿ, ಆ ಸೋಯಾನ ಇದಕ್ಕೆ ಸೇರಿಸ್ಕೊಳ್ಳಿ. ನೋಡಿ ಸೋಯಾನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ಇದು ತುಂಬ ಗಟ್ಟಿ ಇದೆ. ಹಾಗೆ ಈಗ ಒಂದು ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಇದು ಬೇಯ್ತಾ ನೀರು ಸ್ವಲ್ಪ ಕಮ್ಮಿ ಆಗುತ್ತೆ. ನೀವು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ಅದು ಬೆಂದಾದ್ಮೇಲೆ ಸ್ವಲ್ಪ ನೀರು ಕಮ್ಮಿ ಆಗೇ ಆಗುತ್ತೆ. ನೋಡಿ ಗ್ರೇವಿ ರೆಡಿ ಆಯಿತು. ಒಂದು 3 ಟೇಬಲ್ ಸ್ಪೂನು ಕಸೂರಿ ಮೇಥಿನ ನಾನು ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ 1 ನಿಮಿಷ. ಕಸೂರಿ ಮೆಂತೆ ಎಲ್ಲ ನೀಟಾಗಿ ಫ್ಲೇವರ್ ಬಿಡೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ